ಬನ್ನಿ ಒಂದು ಕಥೆಯಿಂದ ಶುರು ಮಾಡೋಣ. ಸುಮಾರು 100 ವರ್ಷಗಳ ಹಿಂದಿನ ಕಥೆ ಇದು. ಮಾಧವ್ ಪ್ರಸಾದ್ ಮತ್ತು ಉಮ್ರಾವ್ ಲಾಲ್ ಅಂತ ಇಬ್ರು ಅಣ್ಣ ತಮ್ಮಂದಿರು. ಒಂದೇ ಸೂರಿನಡಿ ವಾಸ, ಒಟ್ಟಿಗೆ ವ್ಯಾಪಾರ. ಎಲ್ಲವೂ ಚೆನ್ನಾಗೇ ಇತ್ತು. ಆಮೇಲೆ ದಶಕಗಳು ಕಳೆದ ಮೇಲೆ ಇದ್ದಕ್ಕಿದ್ದಂತೆ ಒಬ್ಬ ಸಹೋದರನ ಮೊಮ್ಮಗ ಬಂದು, ನಮ್ಮ ಕುಟುಂಬ ಒಟ್ಟಿಗೆ ಇತ್ತು, ಒಟ್ಟಿಗೆ ದುಡ್ದಿದೆ, ಹಾಗಾಗಿ ಆ ಆಸ್ತಿಯಲ್ಲಿ ನನಗೂ ಅರ್ಧ ಪಾಲು ಬೇಕು ಅಂತ ಕೇಸ್ ಹಾಕ್ತಾನೆ. ಕೇಳೋಕಿದು ನ್ಯಾಯ ಅಂತಾನೆ ಅನ್ಸ್ಬಹುದು ಅಲ್ವಾ? ಹೌದು, ಮೇಲ್ನೋಟಕ್ಕೆ ಇದು ಖಂಡಿತ ಸರಿ ಅನ್ಸ್ಬೋದು. ಆದ್ರೆ ಇದೇ ಪ್ರಶ್ನೆ ನಮ್ಮ ಇವತ್ತಿನ ಆಳವಾದ ಚರ್ಚೆಯ ಮುಖ್ಯ ವಿಷಯ. ಇದು ಕುಟುಂಬದ ಭಾವನಾತ್ಮಕ ಸಂಬಂಧಗಳಿಗೂ ಕಾನೂನುಬದ್ಧ ಆಸ್ತಿ ಹಕ್ಕಿಗೂ ಇರುವ ಒಂದು ಜಟಿಲವಾದ ಸಂಘರ್ಷವನ್ನು ತೋರಿಸುತ್ತೆ. ನಾವು ಸುಪ್ರೀಂ ಕೋರ್ಟ್ನ ಭಗವತ್ ಶರಣ್ ವಿರುದ್ಧ ಪುರುಷೋತ್ತಮ್ ಅನ್ನೋ ಒಂದು ಐತಿಹಾಸಿಕ ಪ್ರಕರಣದ ಮೂಲಕ ಈ ವಿಷಯವನ್ನ ಇಟ್ಟು ಬಿಡಿಸಿ ನೋಡೋಣ. ಸರಿ. ಇದರಲ್ಲಿ ನಾವು ಹಿಂದೂ ಕಾನೂನಿನ 2 ಮುಖ್ಯ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವಿಭಕ್ತ ಕುಟುಂಬ ಅಂದ್ರೇನು ಮತ್ತು ಜಂಟಿ ಆಸ್ತಿ ಅಂದ್ರೇನು ಅಂತ. ಆ ಕಥೆ ಕೇಳಿದ್ರೆ ಆ ಮೊಮ್ಮಗನ ವಾದದಲ್ಲಿ ನ್ಯಾಯ ಇದೆ ಅನ್ಸುತ್ತೆ. ಕುಟುಂಬ ಒಟ್ಟಿಗೆ ವಾಸ ಮಾಡಿ, ಒಟ್ಟಿಗೆ ದುಡ್ದು ಮೇಲೆ ಆಸ್ತಿ ಎಲ್ಲರಿಗೂ ಸೇರಿದ್ದಲ್ವಾ? ಆದ್ರೆ ಕಾನೂನಿನ ಪುಸ್ತಕದಲ್ಲಿ ಇದರ ಬಗ್ಗೆ ಏನು ಬರ್ದಿದೆ? ಇಲ್ಲೇ ಒಂದು ದೊಡ್ಡ ಗೊಂದಲ ಇರೋದು. ನೋಡಿ, ಹಿಂದೂ ಕಾನೂನಿನ ಪ್ರಕಾರ ಒಂದು ಕುಟುಂಬ ಒಟ್ಟಿಗೆ ವಾಸಿಸುತ್ತಿದ್ದರೆ ಅವರನ್ನ ಅವಿಭಕ್ತ ಕುಟುಂಬ ಅಂತಲೇ ಪರಿಗಣಿಸಲಾಗುತ್ತೆ. ಓಕೆ, ಅದು ಸಂಬಂಧಗಳ ಬಗ್ಗೆ ಆಯಿತು. ನಿಖರವಾಗಿ. ಆದರೆ ಅವರ ಎಲ್ಲಾ ಆಸ್ತಿ ಜಂಟಿ ಆಸ್ತಿ ಅಂತ ಕಾನೂನು ತಾನಾಗೇ ಭಾವಿಸುವುದಿಲ್ಲ. ಅಂದ್ರೆ ಸಂಬಂಧಗಳು ಜಂಟಿಯಾಗಿರ್ಬೋದು, ಆದರೆ ಸಂಪಾದನೆ ಪ್ರತ್ಯೇಕವಾಗಿರ್ಬೋದು. ಆಸ್ತಿ ಜಂಟಿಯಾದದ್ದು ಅಂತ ಯಾರು ವಾದಿಸ್ತಾರೋ ಅವರೇ ಅದನ್ನ ಸಾಬೀತುಪಡಿಸ್ಬೇಕು. ಸಾಬೀತುಪಡಿಸೋದು ಅಂದ್ರೆ ಅದನ್ನ ಹೇಗ್ ಮಾಡೋದು? ಅದಕ್ಕೆ ಪೂರ್ವಜರ ಆಸ್ತಿಯ ಮೂಲಧಲ ಅಥವಾ ಆನ್ಸೆಸ್ಟ್ರಲ್ ನ್ಯೂಕ್ಲಿಯಸ್ ಅನ್ನೋ ಪರಿಕಲ್ಪನೆ ಬರುತ್ತೆ. ಅಂದ್ರೆ ಆ ಹೊಸ ಆಸ್ತಿಯನ್ನು ಕೊಂಡುಕೊಳ್ಳಲು ಪೂರ್ವಜರಿಂದ ಬಂದ ಹಣ ಅಥವಾ ಆಸ್ತಿಯನ್ನು ಬಳಸಲಾಗಿದೆ ಅಂತ ತೋರಿಸಬೇಕು. ಈ ಪ್ರಕರಣದಲ್ಲಿ ಮಾಧವ್ ಪ್ರಸಾದ್ ಅವರು ಸ್ವಂತವಾಗಿ ಉದ್ಯಮ ಶುರು ಮಾಡಿದ್ದು. ಅದಕ್ಕೆ ಪೂರ್ವಜರ ಯಾವುದೇ ಹಣ ಬಳಕೆಯಾಗಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಹಾಗಾಗಿ ಆ ಮೊಮ್ಮಗನಿಂದ ಅದನ್ನು ಸಾಬೀತು ಮಾಡಕ್ಕಾಗ್ಲಿಲ್ಲ. ಹಾಗಾದ್ರೆ ಪೂರ್ವಜರ ಆಸ್ತಿ ಅಂತ ಸಾಬೀತು ಮಾಡಕ್ಕಾಗ್ಲಿಲ್ಲ, ಅಲ್ಲಿಗೆ ಕೇಸ್ ಮುಗೀಲಿಲ್ವಾ? ಅದಕ್ಕಿಂತ ಬೇರೆನಾದ್ರೂ ಇತ್ತಾ ಈ ಪ್ರಕರಣದಲ್ಲಿ? ಇಲ್ಲ, ಕೇಸ್ ಅಲ್ಲಿಗೆ ಮುಗೀಲಿಲ್ಲ. ಇಲ್ಲೇ ಕತೆಗೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು. ಅದೇ ಡಾಕ್ಟ್ರಿನ್ ಆಫ್ ಎಲೆಕ್ಷನ್ ಅಥವಾ ಆಯ್ಕೆಯ ಸಿದ್ಧಾಂತ. ಇದು ಇಡೀ ಪ್ರಕರಣದ ಗತಿಯನ್ನೇ ಬದಲಿಸ್ತು. ಅರೆ, ಅದೇನು? ಕೇಳಕ್ ತುಂಬಾ ಆಸಕ್ತಿಕರವಾಗಿದೆ. ಇದರ ಹಿಂದೆ ಒಂದು ಸರಳ ತತ್ವ ಇದೆ. ಒಂದೇ ಸರಿ ಬಿಸಿ ಮತ್ತು ತಣ್ಣಗೆ ಊದೋಕೆ ಆಗಲ್ಲ ಅಂತಾರಲ್ಲ, ಆ ರೀತಿ. ಅಂದ್ರೆ ನೀವೊಂದು ದಾಖಲೆ ಸರಿ ಅಂತ ಅದರಿಂದ ಲಾಭ ಪಡ್ಕೊಂಡು ಆಮೇಲೆ ಅದೇ ದಾಖಲೆ ತಪ್ಪು ಅಂತ ವಾದಿಸೋಕೆ ಬರೋದಿಲ್ಲ. ಈ ಪ್ರಕರಣದಲ್ಲಿ ಏನಾಯಿತು ಅಂದ್ರೆ, ಏನು? ಇದೇ ಮೊಮ್ಮಗ ಬೇರೊಂದು ಆಸ್ತಿ ವಿವಾದದಲ್ಲಿ ಇದೇ ಕುಟುಂಬದ ಒಂದು ಉಯಿಲು ಅಂದ್ರೆ ವಿಲ್ ಅದನ್ನ ತೋರಿಸಿ ತನಗೆ ಬೇಕಾದ ಲಾಭ ಪಡ್ಕೊಂಡಿದ್ದ. ಆದ್ರೆ ಈ ಪ್ರಕರಣದಲ್ಲಿ ಹೆಚ್ಚಿನ ಆಸ್ತಿ ಬೇಕು ಅನ್ನೋ ಕಾರಣಕ್ಕೆ ಅದೇ ಉಯಿಲು ಅಸಿಂಧು, ಅದಕ್ಕೆ ಬೆಲೆಯೇ ಇಲ್ಲ ಅಂತ ವಾದ ಶುರು ಮಾಡ್ದ. ಓಹೋ, ಅಂದ್ರೆ ಒಂದು ಕಡೆ ಅದೇ ಉಯಿಲಿನಿಂದ ಲಾಭ ಪಡ್ಕೊಂಡು ಇನ್ನೊಂದು ಕಡೆ ಅದೇ ಉಯಿಲು ಚೆಲ್ಲಾದು ಅಂತ ವಾದಿಸ್ತ್ರಾ? ನಿಖರವಾಗಿ. ಕಾನೂನು ಇದನ್ನ ಒಪ್ಪೋದಿಲ್ಲ. ಇದನ್ನೇ ಲ್ಯಾಟಿನ್ ಭಾಷೆಯಲ್ಲಿ ಕೋಡ್ ಅಪ್ರೋಬೋ ನಾನ್ ರೆಪ್ರೋಬೋ ಅಂತಾರೆ. ಅಂದ್ರೆ ನೀವು ಒಪ್ಕೊಂಡಿದ್ದನ್ನು ನಂತರ ತಿರಸ್ಕರಿಸುವಂತಿಲ್ಲ. ಒಮ್ಮೆ ನೀವು ಒಂದು ಉಯಿಲಿನಿಂದ ಒಂದು ಸಣ್ಣ ಲಾಭವನ್ನು ಸ್ವೀಕರಿಸಿದ್ರೂ ಸಹ ಆ ಇಡೀ ಉಯಿಲನ್ನು ಒಪ್ಕೊಂಡಂತೆ ಆಗುತ್ತೆ. ಕೋರ್ಟ್ ಇದೇ ಕಾರಣ ನೀಡಿ ಅವರ ವಾದವನ್ನೇ ತಿರಸ್ಕರಿಸಿತು. ಮೊಮ್ಮಗ ತನ್ನ ಹಿಂದಿನ ನಡವಳಿಕೆಯಿಂದಲೇ ತನ್ನ ಕೇಸನ್ನು ಸೋತ. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಾವು ಕಲಿಬೇಕಾದ ಪಾಠವೇನು? ಈಗ ಸಾಮಾನ್ಯ ಜನರಿಗೆ ಇದರಿಂದ ಏನು ಉಪಯೋಗ? ಎಲ್ಲರಿಗೂ ಇದರಲ್ಲಿ ಒಂದು ಮುಖ್ಯ ಪಾಠ ಇದೆ. ಮೊದಲನೇದಾಗಿ, ಕೇವಲ ಕುಟುಂಬದೊಂದಿಗೆ ವಾಸಿಸುತ್ತಿದ್ದೇವೆ ಅನ್ನೋ ಕಾರಣಕ್ಕೆ ಎಲ್ಲ ಆಸ್ತಿ ಜಂಟಿ ಅಂತ ಭಾವಿಸಬೇಡಿ. ದಾಖಲೆಗಳು, ಡಾಕ್ಯುಮೆಂಟ್ಸ್ ಬಹಳ ಮುಖ್ಯ. ಎರಡನೇದಾಗಿ, ಒಂದು ಉಯಿಲಿನಿಂದ ನಿಮ್ಗೆ ಏನಾದ್ರೂ ಸಿಗುತ್ತಿದ್ರೆ ಅದನ್ನ ತೆಗೆದುಕೊಳ್ಳೋ ಮುನ್ನ 100 ಬಾರಿ ಯೋಚಿಸಿ. ಯಾಕಂದ್ರೆ ಆ ಸಣ್ಣ ಲಾಭವನ್ನು ಒಪ್ಕೊಳ್ಳೋದು ಆ ಇಡೀ ಉಯಿಲನ್ನು ಒಪ್ಕೊಂಡಂತೆ ಆಗಬಹುದು. ಹಾಗೆಯೇ ವಕೀಲರಿಗೆ ಅಥವಾ ಕಾನೂನು ವಿದ್ಯಾರ್ಥಿಗಳಿಗೆ ಇದರಲ್ಲಿ ಏನು ಸಂದೇಶವಿದೆ? ಅವರಿಗೆ ಇದೊಂದು ಮಾಸ್ಟರ್ ಕ್ಲಾಸ್ ಇದ್ದ ಹಾಗೆ. ಅವಿಭಕ್ತ ಕುಟುಂಬದ ಆಸ್ತಿಯನ್ನು ಸಾಬೀತುಪಡಿಸಲು ಎಷ್ಟು ಗಟ್ಟಿ ಸಾಕ್ಷ್ಯ ಬೇಕು ಅನ್ನೋದು ಒಂದು ಕಡೆ ಆದರೆ, ಎಸ್ಟೋಪೆಲ್ ಅಥವಾ ಈ ಆಯ್ಕೆಯ ಸಿದ್ಧಾಂತ ಅನ್ನೋದು ಎದುರಾಳಿಯ ವಾದವನ್ನು ಮುರಿಯಲು ಎಷ್ಟು ಶಕ್ತಿಶಾಲಿ ಅಸ್ತ್ರ ಅನ್ನೋದು ಸ್ಪಷ್ಟವಾಗುತ್ತೆ. ಕೆಲವೊಮ್ಮೆ ವ್ಯಕ್ತಿಯ ಹಿಂದಿನ ನಡವಳಿಕೆಯೇ ಪ್ರಮುಖ ಸಾಕ್ಷ್ಯವಾಗಿ ನಿಲ್ಲುತ್ತೆ.
ಅಂತಿಮವಾಗಿ ಈ ಪ್ರಕರಣ ನಮ್ಮ ಮುನ್ನೆ ಒಂದು ಆಳವಾದ ಪ್ರಶ್ನೆಯನ್ನು ಇಡುತ್ತದೆ. ಭಾವನೆಗಳು ಮತ್ತು ಹಣಕಾಸು ಒಂದಾದಾಗ ಕಾನೂನು ನಮ್ಮ ಮಾತುಗಳಿಗಿಂತ ಹೆಚ್ಚಾಗಿ ನಮ್ಮ ನಡವಳಿಕೆಯ ಸ್ಥಿರತೆಯನ್ನು ನೋಡುತ್ತದೆ. ಕಾನೂನಿನ ನೆನಪಿನ ಶಕ್ತಿ ಬಹಳ ದೊಡ್ಡದು ಅಲ್ವಾ? ಇವತ್ತು ನಮ್ಗೆ ಅನುಕೂಲಕರವಾದ ಒಂದು ನಿಲುವನ್ನು ತೆಗೆದುಕೊಂಡು ನಾಳೆ ಅದಕ್ಕೆ ವಿರುದ್ಧವಾಗಿ ನಿಂತ್ರೆ ನ್ಯಾಯಾಲಯ ನಮ್ಮನ್ನು ಕ್ಷಮಿಸುವುದಿಲ್ಲ. ಬಹುಶಃ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆಯೆಂದರೆ, ನಾವು ನಮ್ಮ ವಾದಗಳನ್ನು ಸತ್ಯದ ಮೇಲೆ ಕಟ್ಟುತ್ತಿದ್ದೇವೆಯಾ ಅಥವಾ ಕೇವಲ ಅನುಕೂಲದ ಮೇಲೆ ಕಟ್ಟುತ್ತಿದ್ದೇವೆಯಾ?